ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಡುಗಿಗಾಗಿ ಎರಡು ಕುಟುಂಬಗಳ ನಡುವೆ ಡಿಶುಮ್ ನಡೆದಿದೆ. ಒಂದು ಕುಟುಂಬದ ಮೇಲೆ ಮತ್ತೊಂದು ಕುಟುಂಬ ಅಟ್ಯಾಕ್ ಮಾಡುವುದರ ಮೂಲಕ ಒಂದು ಹುಡುಗಿಗಾಗಿ ಎರಡು ಕುಟುಂಬಗಳ ನಡುವೆ ನಡೆದಿರುವಂತಹ ಗಲಾಟೆ ಕದನಾಯಿತು. ಎರಡು ಕುಟುಂಬಗಳ ಬಡಿದಾಟದ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಸನದ ಹೊಳೆ ನರಸೀಪುರ ತಾಲೂಕು ಮೂಡಲ ಮಾಯಿಗೌಡನಹಳ್ಳಿ ಇಲ್ಲಿ ನಡೆದಿರುವಂತಹ ಘಟನೆ ಇದು. ಸುಚಿತ್ರಾ ಎಂಬಾಕೆ ಪುನೀತ್ ಎಂಬಾತನನ್ನ ಪ್ರೀತಿಸಿ ಓಡ್ ಹೋಗಿದ್ದಾಳೆ. ಇದರಿಂದ ಆಕ್ರೋಶಗೊಂಡ ಯುವತಿ ಸಂಬಂಧಿಕರಿಂದ ಗಲಾಟೆ ಮಾಡಲಾಗಿದೆಯಂತೆ. ಪುನೀತ್ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದಂತ ಯುವತಿ ಸಂಬಂಧಿಕರು ಆಪರೇಷನ್ ಆಗಿದ್ದ ಇಬ್ಬರು ವೃದ್ಧರು ಸೇರಿ 5 ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕಬ್ಬಿಣದ ರಾಡ್, ಬಡಿಗೆ, ಸಿಮೆಂಟ್, ಇಟ್ಟಿಗೆಗಳಿಂದ ಹೆಂಚುಗಳಿಂದ ಕೂಡ ಹಲ್ಲೆ ಮಾಡಲಾಗಿದೆ. ಕಾರು, ಮನೆ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಚೇತನ್, ಏನಿದು ಪ್ರಕರಣ? ಯಾತಕ್ಕಾಗಿ ಗಲಾಟೆ? ಸದ್ಯಕ್ಕೆ ಕಂಪ್ಲೇಂಟ್ ಏನಾದ್ರೂ ದಾಖಲಾಗಿದೆಯಾ? ಏನ್ ಕತೆ? ಈ ಕಾರಣಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿರ್ತಕ್ಕಂತ ಘಟನೆ ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕಿನ ಮೂಡಲಮಾಯಿ ಗೌಡನಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಸೌಖ್ಯ ಏನಂದ್ರೆ ಇದೇ ಗ್ರಾಮ ಅಂದ್ರೆ ಒಳನರಸೀಪುರ ತಾಲೂಕಿನ ಮೂಡಲಮಾಯಿ ಗೌಡನಹಳ್ಳಿ ಏನಿದೆ ಅದೇ ಗ್ರಾಮದ ಸುಚಿತ್ರಾ ಅನ್ನೋ ಯುವತಿ ಏನಿದ್ದಾಳೆ ಆಕೆಯ ಜೊತೆ ಪುನೀತ್ ಅನ್ನೋ ಹುಡುಗ ಪ್ರೀತಿಸಿ ಮದುವೆ ಆಗಿ ಓಡೋಗಿರ್ತಾರೆ. ಈ ವಿಚಾರ ಸಂಬಂಧ ಎರಡೂ ಕುಟುಂಬಗಳ ನಡುವೆ ಮಾರಾಮಾರಿ ಆಗಿರ್ತಕ್ಕಂಥದ್ದು. ಸದ್ಯ ಯುವತಿ ಕಡೆಯವರು ಇದರಿಂದ ಆಕ್ರೋಶಗೊಂಡು ಪುನೀತ್ ಸಂಬಂಧಿಕರ ಮೇಲೆ ಗಲಾಟೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದರಲ್ಲಿ ಯಾವುದೇ ತಪ್ಪು ಮಾಡದ ಸಂಬಂಧಿಕರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿರತಕ್ಕಂಥದ್ದು. ಅಂದ್ರೆ ಏನು ಹುಡುಗನ ಮನೆ ಕಡೆಯವರಿದ್ದಾರೆ ಅಷ್ಟೇ ಅಲ್ಲ, ಜೊತೆಗೆ ಇದಕ್ಕೆ ಸಂಬಂಧ ಇಲ್ಲದವ್ರಿಗೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಿರೋದು. ಅದರಲ್ಲಿ ಆಪರೇಷನ್ ಆಗಿದಂತ ಇಬ್ರು ವಯೋವೃದ್ಧರು ಸೇರಿದಂತೆ 5 ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಕಬ್ಬಿಣದ ರಾಡ್, ಬಡಿಗೆ, ಸಿಮೆಂಟ್ ಇಟ್ಟಿಗೆ ಇತರ ವಸ್ತುಗಳನ್ನ ಬಳಸಿ, ಹಂಚುಗಳನ್ನ ಬಳಸಿ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಈಗಾಗ್ಲೇ ಏನು ಗಾಯಗೊಂಡಿದ್ದಾರೆ ಅವರಿಗೆ 5 ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜೊತೆಗೆ ಅಷ್ಟೇ ಅಲ್ಲ, ಅವರ ಏನು ಕಾರು ಮತ್ತೆ ಮನೆಯ ಮೇಲೂ ಕೂಡ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಈಗಾಗ್ಲೇ ಏನು ಜವರಪ್ಪ ಶಿವಕುಮಾರ್ ಅಂದ್ರೆ ಏನು ಹಲ್ಲೆಗೊಳಗಾದಂತ ವ್ಯಕ್ತಿಗಳೇನಿದ್ದಾರೆ ಈಗ ಸದ್ಯ ಅವರು ಈಗಾಗಲೇ ಚಿಕಿತ್ಸೆಯನ್ನ ಪಡೆದಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣ ಸಂಬಂಧ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ.